ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿರುಪಾದಿ ಕೆ ಗೋಮರ್ಶಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಕಾರಟಗಿಯ ಪುರಸಭೆ ಕಾರ್ಯಾಲಯದ ಮುಂದೆ ಇದ್ದೀವಿ. ಯಾಕೆ ಈ ಸಂದರ್ಭದಲ್ಲಿ ಲೈವ್ ಬಂದಿದ್ದೀವಿ ಅಂತ ಹೇಳಿದ್ರೆ, ಲಂಚ ಮುಕ್ತ ಅಭಿಯಾನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವಂಥ ಲಂಚ ಮುಕ್ತ ಅಭಿಯಾನ ಇದು ಕಾರ್ಯಕ್ರಮದ ಭಾಗವಾಗಿ ನಮ್ಮ KRS ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿಯಾದಂಥ ಕನಕಪ್ಪ ಉಡೇಜಾಲಿ ಅವರಿದ್ದಾರೆ, ಕೊಪ್ಪಳ ಜಿಲ್ಲಾ ಸಂಚಾಲಕರಾದಂಥ ನಮ್ಮ ಗಣೇಶ್ ಅಮೃತ್ ಅವರಿದ್ದಾರೆ, ಕನಕಗಿರಿ ತಾಲೂಕು ಉಪಾಧ್ಯಕ್ಷರಾದಂಥ ನಮ್ಮ ಹನುಮಂತಪ್ಪ ವಾಲಿಕ ಅವರು ಇದ್ದಾರೆ, ಗಂಗಾವತಿ ತಾಲೂಕು ಅಧ್ಯಕ್ಷರಾದಂಥ ಸೈಯದ್ ನಮ್ಮ ಶಾಮೀದ್ ಅಲಿ ಅವರಿದ್ದಾರೆ, ನಮ್ಮ ಇನ್ನೋರ್ವ ಕೊಪ್ಪಳ ಜಿಲ್ಲಾ ಸಂಚಾಲಕರಾದಂಥ ನಮ್ಮ ಮೈನುದ್ದೀನ್ ಅವರಿದ್ದಾರೆ. ಆಮೇಲೆ ನನ್ನ ಎಡಭಾಗದಲ್ಲಿ ಅಮಾತ್ಯಪ್ಪ ಜೂಲ್ಕುಂಟೆ ಅಂತೇಳಿ ಕನಕಗಿರಿ ತಾಲೂಕಿನ ಕಾರ್ಯದರ್ಶಿಗಳು, ಆಮೇಲೆ ಯುವ ಘಟಕದ ಕನಕಗಿರಿ ತಾಲೂಕು ಅಧ್ಯಕ್ಷರಾದಂಥ ಅನ್ಮೇಶ್ ಅವರಿದ್ದಾರೆ, ಮತ್ತೆ ವಿಡಿಯೋ ಲೈವ್ ಮಾಡ್ತಾ ಇರತಕ್ಕಂಥವ್ರು ಇನ್ನೊಬ್ರು ಗಣೇಶ್ ಸಾರಂಗಿ ಅಂತೇಳಿ ಅವರು ಕೂಡ ಕೊಪ್ಪಳ ಜಿಲ್ಲಾ ಸಂಚಾಲಕರು. ಬಂಧುಗಳೇ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ಅನ್ಯಾಯಗಳು, ಅಕ್ರಮಗಳು, ಭ್ರಷ್ಟಾಚಾರಗಳು, ಲಂಚಾವತಾರಗಳು ಎಗ್ಗಿಲ್ಲದೆ, ಯಾವುದೇ ಭಯ ಇಲ್ಲದೆ ಸರ್ಕಾರದ ಕಾಯ್ದೆ ಕಾನೂನುಗಳನ್ನ ನಿಯಮಗಳನ್ನ ಉಲ್ಲಂಘಿಸಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿದಂತೆ ಜನಸಾಮಾನ್ಯರಿಗೆ ಅಥವಾ ಸಾರ್ವಜನಿಕರಿಗೆ ಕಿರಿಕಿರಿ ನೀಡೋದು, ಲಂಚಕ್ಕೆ ಬೇಡಿಕೆ ಇಡೋದು, ಸರ್ಕಾರದ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡೋದು ಇಡೀ ರಾಜ್ಯಾದ್ಯಂತ ಕಂಡು ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಪುರಸಭೆ ಕಾರ್ಯಾಲಯದಲ್ಲಿ ಯಥೇಚ್ಛವಾಗಿ ಈ ತರದ ಅವ್ಯವಹಾರಗಳು ನಡೀತಾ ಇದ್ದಾವೆ, ಮೋಸ ನಡೀತಾ ಇದೆ ಅನ್ನುವಂಥದ್ದು ಸಾರ್ವಜನಿಕರು ಸಾಕಷ್ಟು ಬಾರಿ ನಮ್ಮ KRS ಪಕ್ಷದ ತಾಲೂಕಾ ಸಮಿತಿಗೆ, ಜಿಲ್ಲಾ ಸಮಿತಿಗೆ ಮಾಹಿತಿ ಕೊಟ್ಟ ಮೇರೆಗೆ ಇವತ್ತು ನಾವು ಇಲ್ಲಿ ಭೇಟಿ ಕೊಟ್ಟು ಲಂಚ ಮುಕ್ತ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಈಗ ಲಂಚ ಮುಕ್ತದ ಅಭಿಯಾನದ ಭಾಗವಾಗಿ ನಾವು ಪಕ್ಷದ ವತಿಯಿಂದ ಒಂದು ಮನವಿ ಪತ್ರವನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಮನವಿ ಪತ್ರದಲ್ಲಿ ಏನೆಲ್ಲ ಈ ಪುರಸಭೆ ಇಲಾಖೆ ವ್ಯಾಪ್ತಿಯಲ್ಲಿ ಸಮಸ್ಯೆಗಳಿದ್ದಾವೆ, ಕುಂದುಕೊರತೆಗಳಿದ್ದಾವೆ, ಸಾರ್ವಜನಿಕರಿಗೆ ಅನ್ಯಾಯಗಳಾಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾನು ವಿವರಣೆಯಾಗಿ ಒಂದೊಂದಾಗಿ ಓದ್ತಾ ಹೋಗ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಚೀಫ್ ಆಫೀಸರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶಾಮಣ್ಣ ಲೈವ್ ಐತಲ್ಲಪ್ಪ, ಅದನ್ನ ನೀವೆಲ್ಲ ಗ್ರೂಪ್ ಶೇರ್ ಮಾಡ್ತೀವಿ. ಬಾಬಾ ಯಾರು ಈಗ ಮತ್ತೆ ಅವ್ರು ಬಂದಾದ್ಮೇಲೆ ಹೇಳ್ಬೇಕಂತ ಒಂದೇ ಸರಿ ಹೇಳ್ತಾ ಇದೀವಿ. ಬೋರ್ಡ್ ತೋರ್ಸಪ್ ಮೇಲೆ ಪುರಸಭೆ ಕಾರ್ಯಾಲಯ ನಾವು ಮನವಿ ಪತ್ರ ಕೂಡ ಬಂದಿಲ್ಲ ಸರ್. ಮನವಿ ಪತ್ರ ಈಗ ಬೇರೆ ಸಂಘ ಸಂಸ್ಥೆಯವರು, ವೇದಿಕೆಯವರು ಮನವಿ ಪತ್ರ ಕೊಡ್ತಾರೆ, ಹೋಗ್ತಾರೆ. ಅದಕ್ಕೆ ಆಯ್ತು ಸರ್, ನೋಡ್ತೀನಿ, ಮಾಡ್ತೀನಿ, ಒಂದು ವಾರದಲ್ಲಿ ಪರಿಹಾರ ನೀಡ್ತೀನಿ ಅಂತೇಳಿ ನಿಮ್ದು ಏನೋ ಸಾಮಾನ್ಯ ವರ್ಡ್ಗಳಿದಾವಲ್ಲ, ಶಬ್ದಗಳಿದಾವಲ್ಲ, ಅದನ್ನ ಕೇಳಕ್ ಬಂದಿಲ್ಲ ನಾವು. ಇದಕ್ಕೆ ಪರಿಹಾರ ಕೊಡಬೇಕು. ಪರಿಹಾರ ಖಂಡಿತ ಕೊಡ್ತೀನಿ, ಶಾಶ್ವತ ಪರಿಹಾರ ಕೊಡ್ತೀನಿ ಅಂದ್ರೆ ಮಾತ್ರ ನಮ್ಮ ಮನವಿ ಅಂಶಗಳನ್ನ ನಿಮ್ಗೆ ತಿಳಿಸ್ತೀವಿ. ಇಲ್ಲ ಸರ್, ಈಗಾಗಲೇ ಸಾಕಷ್ಟು ಜನ ಕೊಟ್ಟಿದ್ದಾರೆ, ಅವರಿಗೆ ನಾವು ಏನು ಭರವಸೆ ಕೊಟ್ಟಿದ್ದೀವಿ, ಆ ಭರವಸೆ ಇನ್ನೂ ಈಡೇರ್ಲಿಕ್ಕೆ ಆಗಿಲ್ಲ, ಹಾಗಾಗಿ ಆಗಲ್ಲ ಅಂತಂದ್ರೆ ನಾವು ಇಲ್ಲಿಂದಾನೇ ಹೊರಗಡೆ ಹೋಗ್ಕೊಡ್ತೀವಿ ಅಲ್ಲಪ್ಪ. ಭರವಸೆ ಹೇಳ್ತೀನಿ, ನಿಮ್ಮ ಅಧಿಕಾರಿ ವ್ಯಾಪ್ತಿಗೆ ಬಂದಿಲ್ಲ ಅಂದ್ರೆ ನಾವು DC ಹತ್ರ ಹೋಗ್ತಾ ಇದೀವಿ, ನಿಮ್ಮ ಹತ್ರ ಯಾಕೆ ಬರ್ತಾ ಇದೀವಿ? ಅದನ್ನೇ ಮತ್ತೆ ಮುಂಚಿತವಾಗಿ ಸಾಮಾನ್ಯವಾಗಿ ಅರ್ಥೈಸ್ಕೊಳ್ಬೇಕಾದಂತ ನಿಮ್ಮ ವ್ಯಾಪ್ತಿಗೆ ಬರೋದ್ರಿಂದಾನೇ ನಿಮ್ಮ ಇಲಾಖೆಗೆ ಬಂದಿದ್ದೀವಿ. ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬಂದ್ರೆ ಪೊಲೀಸ್ ಇಲಾಖೆಗೆ ಹೋಗ್ತಿದ್ವಿ, ತಹಶೀಲ್ದಾರ್ ಇಲಾಖೆ ಸಾಕಷ್ಟು ಬಾರಿ ಸಾಬಣ್ಣವ್ರೆ ಸಾಕಷ್ಟು ಬಾರಿ ನಮ್ಮ ಪಕ್ಷದವರು ನಿಮಗೆ ಮೌಖಿಕವಾಗಿ ಫೋನಿನ ಮುಖಾಂತರ ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. ನಿನ್ನೆ ಕೂಡ ಹೇಳಿದರೆ ಮುಂಚಿತವಾಗಿ ಏನಪ್ಪಾ ನೀವು ಹೇಳಿರಲಿಲ್ಲ ಇಲ್ಲಿ ಸಾಮಾನ್ಯವಾಗಿ ಇವರಿಗೆಲ್ಲ ಕರೆ ಮಾಡಿ ತಿಳಿಸಿ. ಇರಲಿ, ಈಗ ಮುಖ್ಯವಾಗಿ ನೇರವಾಗಿ ವಿಷಯಕ್ಕೆ ಬರೋಣ. ನಾನು ನಿರುಪಾದಿ ಕೆ ಗೋಮರ್ಶಿ ಅಂತ KRS ಪಕ್ಷದ ಸೈನಿಕ, ಓಕೆನಾ. ನಮ್ಮ ಕನಕಪ್ಪ ಉಡೇಜಾಲಿ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ, ಜಿಲ್ಲಾ ಸಂಚಾಲಕರು ಗಣೇಶ್ ಅಮೃತ್ ಅಂತ ಹೇಳಿ ಇವರು ಜಿಲ್ಲಾ ಸಂಚಾಲಕರು. ಇಲ್ಲಿ ಜಿಲ್ಲಾ ಸಂಚಾಲಕರು. ಏನಿಲ್ಲ ಸರ್, ಮುಖ್ಯವಾಗಿ ಸಂತೆ ಮಾರುಕಟ್ಟೆಯಲ್ಲಿ ಟೆಂಡರ್ದಾರರು ನಿಮ್ಮ ಇಲಾಖೆ ವ್ಯಾಪ್ತಿಯ ನಿಯಮಗಳನ್ನು ಉಲ್ಲಂಘಿಸಿ ಸಾರ್ವಜನಿಕರ ಮೇಲೆ, ಅಲ್ಲೇನು ಬಂದಿರತಕ್ಕಂಥ ವ್ಯಾಪಾರಸ್ಥರ ಮೇಲೆ ದಬ್ಬಳಿಕೆ ದೌರ್ಜನ್ಯ ಮಾಡೋದು. ಯಾಕೆ ದಬ್ಬಳಿಕೆ ದೌರ್ಜನ್ಯ ಮಾಡ್ತಾರಂತಂದ್ರೆ, ಏನು ನಿಯಮಗಳನ್ನು ಉಲ್ಲಂಘಿಸಿ ಹಣವನ್ನು ವಸೂಲಿ ಮಾಡೋದು.
ಎಷ್ಟು ಕೊಟ್ಟಿದ್ರಿ ನಿಮಗೆ? ತಳ್ಳ ಗಾಡಿಗೆ ಎಷ್ಟು, ಪರ್ಮನೆಂಟ್ ಅಂಗಡಿಗಳಿಗೆ ಎಷ್ಟು, ಏನೋ ನೆಲ ಮಾಡಿ ವ್ಯಾಪಾರ ಮಾಡೋರಿಗೆ ಎಷ್ಟು, ಟಾಟಾ ಎಸಿ ತಂದವರಿಗೆ ಎಷ್ಟು, ಏನದು ಬೇರೆ ಬೇರೆ ಇಲಾಖೆಗೆ ಇಷ್ಟಿಷ್ಟ ಅಂತ ನೀವು ಮಾಡಿದ್ರಿ. ಅದು ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ. ಈ ವಿಷಯ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಆದ್ರೆ ನಮ್ ಗಮನಕ್ಕೆ ಬಂದಿದೆ. ನಮ್ಮವರೇ ಖುದ್ದಾಗಿ ನಿನ್ನೆ ಬುಧವಾರ ದಿನ ಸಂತೆಯಲ್ಲಿ ಅವ್ರಿಗೆ ಏನೋ ಟೆಂಡರ್ದಾರರು ಅವ್ರ ಮೇಲೇನೆ ದಬ್ಬಾಳಿಕೆ ದೌರ್ಜನ್ಯ ಮಾಡೋದು, ಏನೋ ನಿಮ್ಮ ನಾವು ಕಟ್ಟಿದಂತ ತೆರಿಗೆ ದುಡ್ಡಿಗೆ ರಸೀದಿ ಕೇಳಿದ್ರೆ ಕೊಡದೇ ಇರುವಂತದ್ದು, ಈ ತರ ಅನಧಿಕೃತವಾಗಿ ಹಣವನ್ನ ಹಗಲಲ್ಲೇ ದರೋಡೆ ಮಾಡುವಂಥದ್ದು ಕಂಡು ಬರ್ತಾ ಇದೆ. ಇದನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ಎರಡನೇ ವಿಷಯ. ಆಮೇಲೆ ಅದು ಭಯ ಪಡಿಸೋದು, ಯಾರು ಕೇಳ್ಕೊಂತ ಹೇಳ್ಕೊ ಹೋಗು, ನಮಗೆಲ್ಲ ಚೀಫ್ ಆಫೀಸರ್ ಗೊತ್ತು, ಪೊಲೀಸರು ಗೊತ್ತು, ನಿಂದು ಯಾವೂರು, ನಮ್ಮ ಬೇರೆ ಊರಿಂದ ಬಂದು ನಮ್ಮ ಮೇಲೇನೆ ಇದು ಮಾಡ್ತೀಯಾ, ಬಿಲ್ ಕೊಡ್ಬೇಕೆ ನಿನಗೆ, ರಸೀದಿ ಕೊಡ್ಬೇಕೆ ನಿನಗೆ ಅಂತೇಳಿ ಭಯದ ವಾತಾವರಣ ಉಂಟು ಮಾಡೋದು. ಯಾಕಂತಂದ್ರೆ ಅವ್ರದ್ದು ಏನದು ಸಾಮ್ರಾಜ್ಯ ಇದು, ಕಾಟಿಗೆ ಅನ್ನೋದು ಅವ್ರದೇ ಸಾಮ್ರಾಜ್ಯ ಆ ಥರ ಆಗಿಬಿಟ್ಟಿದೆ. ಹಾಗಾಗಿ ಎರಡನೇ ವಿಷಯ, ಸಂತೆ ಮಾರುಕಟ್ಟೆ ಪಕ್ಕದಲ್ಲಿ ಚಿಕನ್ ಮಾರುಕಟ್ಟೆ ತ್ಯಾಜ್ಯ ವಸ್ತುಗಳಿಂದ ಹೆಚ್ಚಿನ ದುರ್ವಾಸನೆ ಬರ್ತಾ ಇದೆ. ಇದರಿಂದ ವ್ಯಾಪಾರಸ್ಥರಿಗೆ ಮತ್ತೆ ಸಂತೆಗೆ ಬಂದಂತ ಸಾರ್ವಜನಿಕರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಮತ್ತೆ ಅದು ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿದೆ. ಮೂರನೇ ವಿಷಯ, ಸಂತೆ ಮಾರುಕಟ್ಟೆ ಪಕ್ಕದಲ್ಲಿ ದಿನನಿತ್ಯ ಚರಂಡಿ ನೀರಿನ ದುರ್ವಾಸನೆ, ಅದು ಚರಂಡಿ ಏನೋ ನೀರು ಅಲ್ಲಿ ನಿಂತ್ಕೊಂಡು ಅದರಿಂದ ಕೂಡ ಸಮಸ್ಯೆ ಆಗ್ತಾ ಇದೆ, ದುರ್ವಾಸನೆ ಬೀರ್ತಾ ಇದೆ. ಆ ಸ್ವಚ್ಛತೆ ಇಲ್ಲದ ಕಾರಣಕ್ಕಾಗಿ ಸಾರ್ವಜನಿಕ ದಿನನಿತ್ಯ ಪುರಸಭೆಯಲ್ಲಿ ಬರ್ತು ಅಥವಾ ಯಾರು ಬರ್ತಾರೆ ಪುಣ್ಯಾತ್ಮರು ಅಂತ ಹೇಳಿ ದಿನ ಹಣೆ ಕೊಡ್ಕೊಳ್ಳೋ ಸ್ಥಿತಿ ಬಂದಿದೆ. ನಾಲ್ಕನೇ ವಿಷಯ, ಆರೋಗ್ಯ ನಿರೀಕ್ಷಕರ ಕರ್ತವ್ಯ ಲೋಪದಿಂದಾಗಿ ಕಾರ್ತಿಕ ಪಟ್ಟಣದಲ್ಲಿ ತ್ಯಾಜ್ಯ ನೀರು ನಿಂತಲ್ಲೇ ನಿಂತು ಪಟ್ಟಣದ ನಾಗರಿಕರಿಗೆ ಕಾಮಾಲೆ, ಡೆಂಗು, ಮಲೇರಿಯಾ ಇನ್ನಿತರೆ ಕಾಯಿಲೆಗಳು ಬರುವಂತ ಲಕ್ಷಣಗಳು ಗೋಚರಿಸ್ತಾ ಇದೆ. ಇದೆಲ್ಲ ಜನರ ಆರೋಗ್ಯವನ್ನ ಕಾಪಾಡಬೇಕಾದಂತ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಅವರು ಏನ್ ಕೆಲಸ ಮಾಡ್ತಾ ಇದಾರೋ ಗೊತ್ತಿಲ್ಲ. ಅವರು ನಮಗೆ ಸೂಕ್ಷ್ಮವಾಗಿ ಕಂಡು ಬಂದ ಪ್ರಕಾರ ಅವರ ಕರ್ತವ್ಯ ನಿರ್ಲಕ್ಷ್ಯದಿಂದಾಗಿನೇ ಇಷ್ಟೆಲ್ಲ ಘಟನೆಗಳು ಸಂಭವಿಸ್ತಾ ಇದೆ ಅನ್ನುವಂಥದ್ದು ನನ್ನ ವಿಚಾರ. ಐದನೇ ಅಂಶ, ಪಟ್ಟಣವನ್ನ ಸ್ವಚ್ಛತೆಯಲ್ಲಿ ಇಡಲು ಘನತ್ಯಾಜ್ಯ ವಿಲೇವಾರಿ ವಾಹನಗಳು ಬಹುಮುಖ್ಯ. ಆದ್ರೆ ಘನತ್ಯಾಜ್ಯ ವಿಲೇವಾರಿ ವಾಹನಗಳ 5 ಜನ ಚಾಲಕರು ಇನ್ನೂ ಇದುವರೆಗೆ ಯಾವುದೇ ಟೆಂಡರ್ ಇಲ್ಲದೆ ಕಳೆದ 5 ವರ್ಷಗಳಿಂದ ನಯ ಪೈಸೆ ಇಲ್ಲದೆ ಅವರು ದುಡಿತಾ ಇದ್ದಾರೆ. ಇವರನ್ನ ಟೆಂಡರ್ ವ್ಯಾಪ್ತಿಗೆ ಒಳಪಡಿಸಬೇಕು. ಅವರಿಗೆ ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಭದ್ರತೆಯನ್ನ ನಿಮ್ಮ ಇಲಾಖೆ ವತಿಯಿಂದ ನೀಡಬೇಕು ಅನ್ನೋದು. 6ನೇ ಅಂಶ, ಸಂತೆ ಮಾರುಕಟ್ಟೆಯಲ್ಲಿ ಗ್ರಾಮೀಣ ರೈತರಿಗೆ ಮೀಸಲಿಡಬೇಕಾದ ಗೋದಾಮನ್ನ ರೈತರಿಗೆ ಮೀಸಲಿಡದೆ ಯಾವುದೋ ಒಂದು ಸಂಘ ಸಂಸ್ಥೆಗಳಿಗೆ ಬಾಡಿಗೆ ನೀಡಬಾರದು ಎಂಬ ನಿಯಮಗಳಿದ್ರೂ ಕೂಡ ಅದನ್ನ ಗಾಳಿಗೆ ತೂರಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ಶೀಘ್ರವಾಗಿ ಸರಿಪಡಿಸಬೇಕು. ಇದು ಅರ್ಥ ಆಯ್ತು ಅಂತ ಅಂದಿದೆ. 7ನೇ ಅಂಶ, ಪುರಸಭೆಯಲ್ಲಿ ಸಿಬ್ಬಂದಿಯಲ್ಲದ ಅನಧಿಕೃತ ವ್ಯಕ್ತಿಗಳು ಬರುವುದನ್ನ ನಿಯಂತ್ರಿಸಬೇಕು, ಕಚೇರಿಯ ನಿಯಮಗಳನ್ನ ಕಾಪಾಡಬೇಕು ಅನ್ನುವಂಥದ್ದು. ಇಷ್ಟು 7ರಿಂದ 8 ಅಂಶಗಳು ನಾವು ನಿಮ್ಗೆ ತಿಳಿಸ್ತಿದ್ದೀವಿ. ಈಗ ಹೇಳಿ, ಇದು ನಿಮ್ಮ ವ್ಯಾಪ್ತಿ ಕೊಡುತ್ತಾ, ನಿಮಗೆ ಇದನ್ನ ಸುಧಾರಣೆ ಮಾಡಲಿಕ್ಕೆ ಅಥವಾ ಬದಲಾವಣೆ ಮಾಡ್ಲಿಕ್ಕೆ ಆಗತ್ತಾ ಇಲ್ವ ಅನ್ನೋದು ಈಗ ಹೇಳಿ. ನೀವು ಲೆಟರ್ ಮೂಲಕ ಕೊಡ್ತಾ ಇದ್ದೀರಿ ನನಗೆ, ಆ ಲೆಟರ್ ನಿಮ್ಗೆ ತಕ್ಕಂತ ಉತ್ತರ ಕೊಡ್ತೀನಿ. ಮುಂದಿನ ದಿನಗಳ ಸಮಸ್ಯೆಗಳು ಕಂಡವಲ್ಲ, ಅವ್ರನ್ನ ಏನು ಮಾಡೋಕ್ಕಂತದ್ದು ಸೂಕ್ಷ್ಮವಾಗಿ ನಿಮ್ಮ ಪಾರ್ಟಿಯವರಾಗಿರ್ಬೋದು, ನಿಮ್ಮ ಸಹಚರರಾಗಿರ್ಬೋದು, ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಗಮನಕ್ಕೆ ತರಲಿ. ನಾವೇನು ಮಾಡಲ್ಲ ಅಂದ್ರೆ ನಮ್ಮ ವಿರುದ್ಧ ನಮ್ಮ ಮೇಲಧಿಕಾರಿಗಳೇ ಕಂಪ್ಲೇಂಟ್ ಮಾಡಬೇಕು. ಖಂಡಿತ ನಾನು ಮಾಡಲಿಲ್ಲ ಅಂತ ನೀವು ಮಾಡ್ತೀರಿ ಅನ್ನುವಂತ ಭರವಸೆ ಮೇರೆಗೆ ಶಕ್ತಿ ಮೀರಿ ಮಾಡೋಣ. ಮೀರಿದ್ರೆ ಮಾತ್ರ ಮುಂದೆ ಶಕ್ತಿ ಮೀರಿ ಮಾಡಿದ್ರು, ಯುಕ್ತಿ ಮೀರಿ ಮಾಡಿದ್ರು, ಅದು ನಿಮ್ಮ ಕರ್ತವ್ಯ. ಹೌದಾ? ನೀವು ಮಾಡ್ಬೇಕದು. ಶಕ್ತಿ ಮೀರಿ ಯುಕ್ತಿ ಮೀರಿ ಅಲ್ಲ, ಅದು ಚಾಚು ತಪ್ಪದೆ ಮಾಡ್ಬೇಕು ಅನ್ನುವಂಥದ್ದು ತಮ್ಮ ಕರ್ತವ್ಯ, ತಮ್ಮ ಜವಾಬ್ದಾರಿ. ಅದು ನಾವೇನಿಲ್ಲಿ ನಮ್ಮ ಮನೆ ವಿಚಾರಕ್ಕೆ ನಮ್ಮ ಮನೆ ದುರ್ವಾಸನೆ ಬೀಳ್ತದೆ ಅಂತ ಕೇಳಕ್ ಬಂದಿಲ್ಲ. ಸಾರ್ವಜನಿಕರ ಎಲ್ಲ ಮಾಡ್ರಿ ನೀವು ಮಾಡ್ರ, ಫೋಟೋ ತೆಗಿತೀರಾ, ವಿಡಿಯೋ ಮಾಡ್ತೀರಾ, ಏನಾದ್ರು ಮಾಡಿ, ಓಕೆನಾ? ನಾವು ಕೇಳಕ್ ಬಂದಿರೋದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇಳಕ್ ಬಂದಿದ್ದೀವಿ. ಇವೆಲ್ಲ ಅಂಶಗಳನ್ನ ಶೀಘ್ರವಾಗಿ ಏನದು ಸುಧಾರಣೆಗೊಳಿಸಿ ಅದರ ಲಿಖಿತ ವರದಿಯನ್ನ, ನೀವೇನು ಸುಧಾರಣಾ ಕ್ರಮಗಳ ಲಿಖಿತ ವರದಿಯನ್ನ ನಾವಿಲ್ಲಿ ಅಡ್ರೆಸ್ ಮಾಡಿದ್ದೀವಿ. ಅದಕ್ಕಾದ್ರೂ ಕಳಿಸ್ಬೋದು, ಅಥವಾ ನೀವು ಮಾಡಿದಂಥ ಸುಧಾರಣೆಗಳ ಪಟ್ಟಿ ಕೊಡ್ಲಿಕ್ಕೆ ನಮ್ಗೆ ಯಾರಿಗಾದ್ರೂ ನಮ್ಮ ಜಿಲ್ಲಾ ಸಂಚಾಲಕ ಗಣೇಶ್ ಅಮೃತ ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಬರ್ತಾರೆ. ಅದನ್ನ ನೀವು ಮಾಡ್ಬೇಕನ್ನೋದು ನಮ್ಮ ಬೇಡಿಕೆ. ಹೌದಾ? ಇಷ್ಟೇನಪ್ಪ, ಇಷ್ಟು ವಿಚಾರಗಳು. ಅದು ಮುಗಿಲಿ, ಇದು ಮುಗಿದಾದ್ಮೇಲೆ ಮಾಡೋಣ. ಈಗ ದಯವಿಟ್ಟು ಇದನ್ನ ಸ್ವೀಕರಿಸಿ. ನಮ್ಮವ್ರು ಯಾರಾದ್ರೂ ಒಂದು ಫೋಟೋ ತೆಗಿತೀರಾ? ಫೋಟೋ ಚೆನ್ನಾಗಿದೆ ಕ್ಯಾಮ್ರಾ ಮೀಡಿಯಂ.
ಎಲ್ಲರೂ ಕಾಣ್ತಾರಕ್ಕ ಅಡ್ಡತಿಗ ನೀವು ಎಲ್ಲ ಕಾಣ್ತಿದೆ ಅಂತ ಇದಕ್ಕೆ ಒಂದು ವಿಷಯ ಆಮೇಲೆ ಹಾಕ್ಕೊಳ್ಳಿ. ಅಲ್ಲ, ಇದು ಬೇರೆ ವಿಷಯ ಇದೆ. ಇದು ಆಮೇಲೆ ಅದು ಮಾಡಿ ಮಾತಾಡು. ನಿಮ್ಮ ಕಚೇರಿಯ ಕಾರ್ಯವೈಖರಿಗಳು ಮತ್ತು ಇಲ್ಲಿನ ಅವ್ಯವಸ್ಥೆಗಳು ಮತ್ತು ಲೋಪದೋಷಗಳನ್ನು ಸರಿಪಡಿಸಬೇಕಾಗಿ ವಿನಂತಿ. ನಮ್ಮ ಕಚೇರಿಯ ಒಂದು ಸರ್ಕಾರದ ನಿಯಮಗಳೇನಿದೆ 17 ಅಂಶಗಳನ್ನು ಕೊಟ್ಟಿದೆ. ಅದನ್ನು ಮುಂದಿನ ಮುಂದಿನ ದಿನ ನಮಗೆ ಸರಿ ಮಾಡುವಂಥ ಕೆಲಸ ಮಾಡಿ ಜನಸಾಮಾನ್ಯರಿಗೆ ಒಳ್ಳೆಯ ಒಂದು ಆಡಳಿತ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಿಮ್ಮ ಕಚೇರಿ ನೀವು ನೋಡ್ಕೊಳ್ಳಿ ಪಾಯಿಂಟ್ ಸೇಮ್ ಇರ್ತದೆ ಅದು. ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿಯನ್ನು ಕಚೇರಿಯ ಆವರಣ ಮುಂಭಾಗದಲ್ಲಿ ಪ್ರದರ್ಶಿಸಿಲ್ಲ. ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿಯನ್ನು ಕಚೇರಿಯ ಆವರಣ ಮುಂಭಾಗದಲ್ಲಿ ಪ್ರದರ್ಶಿಸಿಲ್ಲ. ಇದೆ ಸರ್? ಇದನ್ನ ಲಾಂಗ್ ವಿಡಿಯೋ ಆಗುತ್ತೆ.